ಹಾಗೆ ನಾನೊಂದು ಕೇಳ್ಪಟ್ಟಿದ್ದೀನಿ, ಚೈನಾದಲ್ಲಿ ಒಂದು ಹಳ್ಳಿ ಇದೆಯಂತೆ. ಸೊ ಆ ಹಳ್ಳಿಲಿ ಎಲ್ಲರ ಕೂದಲುಗಳು ಕಾಲ್ ತನಕ ಉದ್ದ ಇರುತ್ತೆ. ಅವರು ರೈಸ್ ವಾಟರ್ ಏನೇನೋ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಅದು ಅವರ ರೆಮಿಡಿ ಇರ್ಬೋದು. ಹಾಗೆ ನಮ್ಮಲ್ಲಿ ಯಾವ ರೆಮಿಡೀಸ್ ನಾವು ಫಾಲೋ ಮಾಡ್ಬೋದು ನಮ್ಮ ಏನು ಹೇರ್ ಫಾಲ್ ಕಡಿಮೆ ಆಗೋದಿಕ್ಕೆ ಅಥವಾ ಕೂದಲು ನೀಳವಾಗಿ ಬೆಳೆಯೋದಕ್ಕೆ ಅಲ್ವಾ? ಫಸ್ಟ್ ನೀವು ಕೇಳಿದ ಕ್ವಶನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ಹೇಳ್ಬಿಡ್ತೀನಿ. ಆ ಚೈನಾ ಪರ್ಟಿಕ್ಯುಲರ್ ಆ ಝೋನ್ ಅಲ್ಲಿ ಯಾಕೆ ಅವ್ರದೆಲ್ಲ ಹೇರ್ ತುಂಬಾ ಚೆನ್ನಾಗಿದೆ, ಈವನ್ ಸ್ಕಿನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಬ್ಲಾಕ್ ರೈಸ್ ಅಂತ ಬೆಳಿತಾರೆ. ಕಪ್ಪು ಅಕ್ಕಿ ಅದು, ಆಯ್ತಾ? ಅದು ಬೆಳೆಯೋದೇ ಹಾಗೆ. ಅದರಲ್ಲಿ ತುಂಬಾ ಜಾಸ್ತಿ ಐರನ್ ಕಂಟೆಂಟ್, ಜಿಂಕ್ ತುಂಬಾ ಜಾಸ್ತಿ ಇದೆ ಅದರಲ್ಲಿ. ಹಾಗಾಗಿ ಈಗಲೂ ಇಲ್ಲೆಲ್ಲ ಇವಾಗ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇದೆ, ವೆರಿ ಎಕ್ಸ್ಪೆನ್ಸಿವ್ ಬ್ಲಾಕ್ ರೈಸ್ ಅಂತ ಸಿಗುತ್ತೆ. ಚೈನಾದ ಪರ್ಟಿಕ್ಯುಲರ್ ಆ ಪ್ರಾಡಕ್ಟ್ ಅಲ್ಲಿ ಬೆಳೆಯೋದೇ ಕಪ್ಪಕ್ಕಿ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅದನ್ನ ಪ್ಯಾಡಿ ಅಂತ ಹೇಳ್ತಾರೆ. ಆ ಭತ್ತನ ಕುಟ್ಟಿ ಪುಡಿ ಮಾಡಿ, ಅವರು ಯಾವುದೇ ಮಿಷಿನ್ಸ್ ಗಳೆಲ್ಲ ಯೂಸ್ ಮಾಡಲ್ಲ, ಕುಟ್ಟಿ ಪುಡಿ ಮಾಡಿ ಅದನ್ನೇ ಆಹಾರದಲ್ಲಿ ಉಪಯೋಗಿಸ್ತಾರೆ. ಅದನ್ನ ರಾತ್ರಿ ನೆನೆಸಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಅದು ತೊಳೆದಂಥ ನೀರಲ್ಲಿ ಹೇರ್ ವಾಶ್ ಮಾಡ್ತಾರೆ. ಅಕ್ಕಿನ ತೊಳೆಯುವಂಥ ನೀರಲ್ಲಿ ಅವ್ರು ಹೇರ್ ವಾಶ್ ಮಾಡ್ತಾರೆ. ಮತ್ತೆ ನಾವು ಹೆಂಗೆ ಶಾಂಪೂ ಯೂಸ್ ಮಾಡ್ತೀವೋ ಅವರು ಅಕ್ಕಿನ ರುಬ್ಬಿ ಅದನ್ನ ಹೇರ್ಗೆ ಅಪ್ಲೈ ಮಾಡ್ಕೊಂಡು 10 ನಿಮಿಷ ಬಿಟ್ಟು ವಾಶ್ ಮಾಡ್ತಾರೆ. ಸೊ ಹಾಗೆಲ್ಲ ಮಾಡೋದ್ರಿಂದ ರೂಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅವ್ರಿಗೆ ಯಾವುದೇ ಕಾರಣಕ್ಕೂ 70+ ಆದ್ರೂ ಗ್ರೇ ಹೇರ್ ಬರಲ್ಲ ಅಂತ ಆಲ್ರೆಡಿ ರಿಸರ್ಚ್ ಆಗಿದೆ ಅದ್ರ. ಸೊ ಹಾಗೇನೆ ನಮ್ಮ ಇಂಡಿಯಾದಲ್ಲೂ ಅಷ್ಟೇ ನಾವು ಬ್ಲ್ಯಾಕ್ ರೈಸ್ನೇ ಹುಡ್ಕೊಂಡು ಹೋಗ್ಬೇಕಂತ ಏನಿಲ್ಲ. ನಾವು ಇರೋ ಜಾಗದಲ್ಲಿ 10 ಕಿಲೋಮೀಟರ್ ಏನೆಲ್ಲ ಬೆಳೆಯುತ್ತೋ ದಟ್ ಈಸ್ ಗುಡ್ ಫಾರ್ ಅವರ್ ಹೆಲ್ತ್ ಅಂಡ್ ಬ್ಯೂಟಿ ಆಲ್ಸೋ. ಸೊ ಅವರಲ್ಲಿ ಹೋಗಿ ನಾವು ಚೈನಾದಿಂದ ತಗೊಂಬಂದು ಅದನ್ನ ಮಾಡ್ಬೇಕಂತ ಏನಿಲ್ಲ. ನಮ್ಮ ಸುತ್ತಮುತ್ತ ಬೆಳೆಯುವಂತ ಈಗ ರಾಜಮುಡಿ ಆಗಿರ್ಬೋದು, ಅಥವಾ ನಾವು ದೋಸೆ ಅಕ್ಕಿ ಉಪಯೋಗಿಸ್ತೀವಲ್ಲ, ಅದನ್ನು ಕೂಡ ತುಂಬಾನೇ ಒಳ್ಳೇದು. ವಿಟಮಿನ್ B12 ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಇವಾಗ ನಾವು ಪಾರ್ಲರ್ಗಳಲ್ಲಿ ಮಾಡ್ತೀವಲ್ಲ ಪ್ರೋಟೀನ್ ಎಕ್ಸ್ ಟ್ರೀಟ್ಮೆಂಟ್ ಅಂತೆಲ್ಲ ಹೇರಿಗೆ ಮಾಡ್ತೀವಿ. ಸೊ ಈ ಪ್ರೋಟೀನ್ ಎಕ್ಸ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಾಗ್ಲಿ, ರೈಸ್ ವಾಟರ್ ಇಂದ ಟ್ರೀಟ್ಮೆಂಟ್, ಕೊರಿಯನ್ ಸೀಕ್ರೆಟ್ಸ್ ಅಂತ ಅನ್ಕೊಂಡು ರೈಸ್ ವಾಟರ್ ಟ್ರೀಟ್ಮೆಂಟ್ ಅಂತ ಮಾಡ್ಕೊಳ್ತಾ ಇರ್ತಾರೆ. ಮೆಂತೆ ಒಳ್ಳೆ ಕಂಡೀಷನರ್ ಅಂತ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ. ಕೆರಾಟಿನ್ ಟ್ರೀಟ್ಮೆಂಟ್ ಬದಲು ಮೆಂತೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಷ್ಟೆಲ್ಲ ಹುಡ್ಕಾಡೋ ಬದಲು ಕಿಚನ್ಗೆ ಹೋದ್ರೆ ಸಾಕು, ದೋಸೆ ಹಿಟ್ಟು ಸಿಗುತ್ತೆ. ದೋಸೆ ಹಿಟ್ಟ? ದೋಸೆ ಹಿಟ್ಟು. ಸೊ ದೋಸೆ ಹಿಟ್ಟಿನ ಫಾರ್ಮುಲಾ ನೋಡಿ, ಫರ್ಮೆಂಟೆಡ್ ರೈಸ್, ಅಕ್ಕಿನ ಚೆನ್ನಾಗಿ ನೆನೆಸಿರ್ತೀವಿ ನಾವು. ಇದರಲ್ಲಿ ಪ್ರೋಟೀನ್ ಎಕ್ಸ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡೋದು ಉದ್ದಿನ ಬೇಳೆ ಎಲ್ಲಿರುತ್ತೆ, ದೋಸೆ ಹಿಟ್ಟಲ್ಲಿ ಇರುತ್ತೆ. ಕೆರಾಟಿನ್ ಟ್ರೀಟ್ಮೆಂಟ್ ಬದಲಿಗೆ ಯೂಸ್ ಮಾಡೋಂಥ ಮೆಂತೆ ಎಲ್ಲಿರುತ್ತೆ, ದೋಸೆ ಹಿಟ್ಟಲ್ಲಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಎಲ್ಲೆಲ್ಲೋ ಹೋಗಿ ಹುಡ್ಕೊಂಡು ಹೋಗೋಕ್ಕಿಂತ, ಉಪ್ಪು ಹಾಕೋಕ್ಕಿಂತ ಮುಂಚೆನೆ ದೋಸೆ ಹಿಟ್ಟನ್ನ ಸ್ವಲ್ಪ ತೆಗೆದಿಟ್ಕೊಂಡು ಅದನ್ನ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿರ್ಬೇಕು ಹೇರ್ಗೆ ನೀಟಾಗಿ ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ಯಾವ ಕೆರಾಟಿನ್ ಟ್ರೀಟ್ಮೆಂಟು ಬೇಡ, ಯಾವ ನ್ಯಾನೋಪ್ಲಾಸ್ಟಿಯನೂ ಬೇಡ, ಸ್ಪಾ ಟ್ರೀಟ್ಮೆಂಟ್ಗಳೇ ಬೇಕಾಗಿಲ್ಲ ನನ್ನ ಪ್ರಕಾರ. ಅಷ್ಟು ಚೆನ್ನಾಗಿ ಹೇರ್ ಹೆಲ್ದಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ರೂಟ್ ಸ್ಟ್ರೆಂಥನಿಂಗ್ ಆಗುತ್ತೆ, ಕಂಡೀಷನಿಂಗ್ ಆಗುತ್ತೆ. ವಾಟ್ ಮೋರ್ ಯು ಕ್ಯಾನ್ ಆಸ್ಕ್ ಫಾರ್. ಇನ್ಮೇಲೆ ಮನೇಲಿ ದೋಸೆ ಹಿಟ್ಟು ಮಾಡಿಟ್ರೆ ಈ ಹುಡುಗಿರೆಲ್ಲ ಖಾಲಿ ಮಾಡ್ತಾರೆ ಅನ್ಸುತ್ತೆ. ಅಮ್ಮ ಬೆಳಿಗ್ಗೆ ನೋಡ್ತಾರೆ ದೋಸೆ ಹಿಟ್ಟು ಎಲ್ಲೋಯ್ತು ಅಂತ. ನಿಜ ಚಟ್ನಿನ ಏನ್ ಮಾಡೋಣ? ಚಟ್ನಿಲೂ ಅಷ್ಟೇ, ಮೆಣಸಿನಕಾಯಿ ಹಾಕೋಕ್ಕಿಂತ ಮುಂಚೆ ತೆಗೆದಿಟ್ಕೊಟ್ಟು ಚಟ್ನಿನ ತಲೆಗೆ ಹಾಕೋಬಹುದು. ಅದನ್ನು ಹಾಕೋಬೋದಾ? ತೆಂಗಿನಕಾಯಿನೂ ತುಂಬಾ ಒಳ್ಳೆ ಹೇರ್ ಕಂಡೀಷನರ್. ಆಕ್ಚುಲಿ ಹೇರ್ಗೆ ಮಾತ್ರನೆಲ್ಲ ಕಲ್ಪತರು ಫೇಶಿಯಲ್ ಅಂತ ಮಾಡ್ತೀವಿ. ಸೊ ಕಲ್ಪತರು ಫೇಶಿಯಲ್ ಮಾಡೋದು ಕಂಪ್ಲೀಟ್ ಆಗಿ ಕೋಕೋನಟ್ ಪ್ರಾಡಕ್ಟ್ಸ್ ಇಂದಾನೇ ಮಾಡುವಂಥದ್ದು. ಅದು ತೆಂಗಿನಕಾಯಿಂದನೂ ಮಾಡ್ಬೋದು, ಎಳ್ನೀರಿಂದನೂ ಮಾಡ್ಬೋದು. ನಾನು ಫಸ್ಟ್ ಎಳ್ನೀರ್ದು ಹೇಳ್ಕೊಡ್ತೀನಿ. ಎಳ್ನೀರ್ನ ಅಂದ್ರೆ ನಾವು ನೀರು ಕುಡಿತೀವಲ್ಲ, ಅದನ್ನ ಹೇರ್ಗೂ ಹಾಕ್ಬೋದು, ಫೇಸ್ಗೂ ಹಾಕ್ಬೋದು. ಈಗಷ್ಟೇ ಹೇಳಿದ್ವಿ, ಇಟ್ಸ್ ಅ ವೆರಿ ಗುಡ್ ಟೋನರ್ ಅಂತ. ಆಮೇಲೆ ಕೆಲವು ಸತಿ ನಾವು ಅಂದ್ರೆ ಇದು ಎಳ್ನೀರು ಕುಡಿಯುವಾಗ ದೋಸೆಕಾಯಿ ಅಂತ ಹೇಳ್ತೀವಿ. ತುಂಬಾ ದಪ್ಪ ಇದ್ರೆ ದಪ್ಪ ಗಂಜಿ ಅಂತ ಹೇಳ್ತೀವಿ. ತೆಳ್ಳು ಗಂಜಿ ಇದ್ರೆ ತಿನ್ಬಿಡ್ತೀವಿ. ತುಂಬಾ ದಪ್ಪ ಇದ್ರೆ ಬೇಡ ಅಂತ ಅವಾಯ್ಡ್ ಮಾಡ್ಬಿಡ್ತೀವಿ. ಆಕ್ಚುಲಿ ಅದ್ರಲ್ಲೇ ಇರೋದು, ಅಂದ್ರೆ ಅಮೃತ ಇರೋದೇ ಅಲ್ಲಿ, ಆಯ್ತಾ? ಸೊ ಅದು ತಿಂಡಿಗೆ ಅಥವಾ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಕೆಲವರು ಅದು ಅಂದ್ರೆ ಇಂಡೈಜೆಷನ್ ಆಗುತ್ತೆ ಅಂತ ಚಟ್ನಿ ಕೂಡ ಯೂಸ್ ಮಾಡಲ್ಲ, ಸುಮ್ಮನೆ ಡಿಸ್ಕಾರ್ಡ್ ಮಾಡ್ಬಿಡ್ತಾರೆ. ಹಂಗೆ ಮಾಡೋದಕ್ಕಿಂತ ಆ ದೋಸೆಕಾಯಿ ಅಂತ ಸ್ವಲ್ಪ ದಪ್ಪದ ಗಂಜಿ ಏನಿರುತ್ತಲ್ಲ, ಅದನ್ನ ಚೆನ್ನಾಗಿ ಗ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕಿ ಚೆನ್ನಾಗಿ ಏನು ಹಾಕೋ ನೆಸೆಸರಿ ಇಲ್ಲ, ಅದಕ್ಕೆ ಅಡಿಷ್ನಲ್ ಆಗಿ ಬರೀ ಅದಷ್ಟನ್ನೇ ಗ್ರೈಂಡ್ ಮಾಡಿದ್ರೆ ಒಳ್ಳೆ ಪೇಸ್ಟ್ ಥರ ಆಗುತ್ತೆ. ಅದನ್ನ ಫೇಸಿಗೆ ಮಸಾಜ್ ಮಾಡ್ಕೊಂಡ್ರೆ ಫೇಸಲ್ಲಿ ವೈಟ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್, ನ್ಯಾಚುರಲ್ ಗ್ಲೋ ಎನ್ಹ್ಯಾನ್ಸ್ ಆಗುತ್ತೆ. ಇನ್ನು ಜಾಸ್ತಿ ಸಿಕ್ತು ಅಂತ ಅಂದ್ಕೊಳ್ಳಿ, ಆಬ್ವಿಯಸ್ಲಿ ಒಂದು ಎಳ್ನೀರಲ್ಲಿ ಸಿಗೋವಂಥದ್ದು ಪಲ್ಪು ಇಸ್ ಮೋರ್ ದೆನ್ ಎನಫ್. ಸೊ ಫೇಸಿಗೆ ಬಾಡಿಗೆ ಹಚ್ಕೊಂಡಾದ್ಮೇಲೆ ಉಳ್ದಂತನ್ನ ನೀಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಹೇರ್ಗೆಲ್ಲ ಹಚ್ಕೊಂಡು 10 to 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ರೆ ನ್ಯಾನೋಪ್ಲಾಸ್ಟಿಯಲ್ಲಿ ಏನು ರಿಸಲ್ಟ್ ಬರುತ್ತೋ ಡಬಲ್ ದ ರಿಸಲ್ಟ್ 1 at a ಟೈಮಲ್ಲಿ ಬರುತ್ತೆ. ಇದರಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಹೇರ್ ಅಂತೂ ತುಂಬ ಶೈನಿಂಗ್ ಆಗಿರುತ್ತೆ. ಆಮೇಲೆ ಸ್ಪ್ಲಿಟ್ ಎಂಡ್ಸ್ ರೆಡ್ಯೂಸ್ ಆಗುತ್ತೆ, ಡ್ಯಾಂಡ್ರಫ್ ರೆಡ್ಯೂಸ್ ಆಗುತ್ತೆ. ಕಲ್ಪತರುನ ಅಷ್ಟಿಲ್ಲದರ ಕಲ್ಪತರು ಅಂತ ನಾವು ಪೂಜಿಸಲ್ಲ. ಸೊ ಅದ್ರದ್ದು ಕಂಪ್ಲೀಟ್ ರಿಸಲ್ಟು ನಮಗೆ ಇದರಲ್ಲಿ ಸಿಗುತ್ತೆ. ಬಾಡಿ ಕೂಡ ಕೂಲೆಂಟ್ ಆಗಿ ವರ್ಕ್ ಮಾಡುತ್ತೆ. ನೆತ್ತಿಗೆ ಅದನ್ನು ಹಾಕಿದ್ರೆ ಸಾಕು, ಡ್ರೈವಿಂಗ್ ಮಾಡೋವಂಥವ್ರು ಅಥವಾ ತುಂಬ ಈ ನೆತ್ತಿ ಬಿಸಿ ಆಗ್ತಾ ಇರುತ್ತಲ್ಲ ಹೊರಗಡೆ ಓಡಾಡೋಂಥವ್ರಿಗೆ ಅದು ಕೂಡ ಕೂಲ್ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಕಲ್ಪತರು ಫೇಶಿಯಲ್ ಇಸ್ ಒನ್ ಆಫ್ ದ ಸುಪ್ರೀಂ ಫೇಶಿಯಲ್. ಅಮೇಝಿಂಗ್.